ಸೊ ಫೈನಲಿ ನಮಗೆ ಕಾರ್ ಸಿಕ್ತು. ಇವಾಗ ಇನ್ಮೇಲಿಂದ ಈ ಕಾರು ನಮ್ಮದೇ. ನಾವು ಇಷ್ಟ ಬಂದ ಕಡೆ ಹೋಗ್ಬೋದು, ಬಟ್ ಎಲ್ಲಿವರೆಗೂ ಟೈಮ್ ಕೊಟ್ಟಿದ್ರೆ ಅಲ್ಲಿವರೆಗೂ ಮಾತ್ರ ಇಷ್ಟ ಬಂದ ಕಡೆ ಹೋಗ್ಬೋದು, ಸುತ್ತಾಡ್ಕೊಂಡು ಬರ್ಬೋದು. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವು ಅನ್ಕೊಬೋದು ಏನಪ್ಪ ಇವನು ಟೂರಿಸ್ಟ್ ಪ್ಲೇಸ್ಗಳು ಹೋಗ್ತಿದ್ದ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದ, ಇವಾಗೆಲ್ಲ ಬಂದು ಸರ್ಕಲ್ ಹತ್ರ ನಿಂತಿದ್ದಾನಲ್ಲ ಅಂತ ವಿಷಯ ಇದೆ. ಯಾವುದೋ ಒಂದು ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಎಷ್ಟೋ ಜನ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಾರ್ ತೊಗೊಬೇಕು ಅನ್ನೋದೊಂದು ಕನಸಾಗಿರುತ್ತೆ. ಅಂದರೆ ಒಂದು ಹೊಸ ಕಾರ್ ತೊಗೊಬೇಕು ಅಂದರೆ ಅಷ್ಟು ನಿಮಗೆ ಕಡಿಮೆ ಬೆಲೆಯಲ್ಲಿ ಎಲ್ಲೂ ಸಿಗೋಲ್ಲ. ತಗೊಂಡ್ರೆ ಏನು ಮಾಡಬೇಕು, ಯೂಸರ್ ಕಾರ್ ತೊಗೊಬೇಕು. ಇಲ್ಲ ಅಂದರೆ ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕು ಅಂತಂದರೆ ಬಾಡಿಗೆ ಕಾರ್ ತೊಗೊಂಡು ಹೋಗಬೇಕು. ಅದಕ್ಕಿಂತ ಮುಂದುವರೆದ ಇನ್ನೊಂದು ಒಳ್ಳೆಯ ಆಪ್ಷನ್ ಏನಂತಂದರೆ, ಇವಾಗೆಲ್ಲ ಸೆಲ್ಫ್ ಡ್ರೈವ್ ಕಾರ್ ಬರ್ತಾಯಿದ್ದಾವೆ. ನನಗೆ ಕಳೆದ ಒಂದು ವರ್ಷದಿಂದ ನನಗೆ ಇದು ಪರಿಚಯ ಆಗಿದ್ದು. ಮೊದಲು ಪರಿಚಯ ಆಗಿದ್ದು ಯಾವುದು ಅಂದರೆ ಜೂಮ್ ಕಾರ್ ಅಂತ. ಎರಡನೇ ಆಪ್ಷನ್ನು ರೇವ್ ಕಾರ್ ಅಂತ. ಜೂಮ್ ಕಾರು ನಾನು ನೋಡಿದ ಮಟ್ಟಿಗೆ ಅಷ್ಟೊಂದು ಕಂಫರ್ಟಬಲ್ಲು, ಅದು ಪ್ರೈಸು ಅಷ್ಟೊಂದೇನು ಹಿಡಿಸ್ಲಿಲ್ಲ. ಮತ್ತು ಅವ್ರ ಕಾರ್ ಮೇಲೆ ಒಂದು ಲೋಗೋ ಹಾಕಿರ್ತಾರೆ ಜೂಮ್ ಕಾರ್ ಅಂತ. ಇದು ನೋಡೋರಲ್ಲ ಏನಪ್ಪ ಇವನು ಯಾವುದೋ ಒಂದು ಸೆಲ್ಫ್ ಡ್ರೈವ್ ಕಾರ್ ತಂದವನೇ ಅಂತ ಅದೊಂಥರ ಫೀಲಿಂಗ್ ಬರುತ್ತೆ. ಆದರೆ ಇನ್ನು ಎರಡನೇ ಆಪ್ಷನ್ ಹೇಳಿದ್ನಲ್ಲ ರೇವ್ ಕಾರು, ಅವ್ರ ಕಾರ್ ಕೊಡ್ತಾರಲ್ಲ, ಅವ್ರ ಕಾರ್ ಮೇಲೆ ಯಾವುದೇ ರೀತಿ ಲೋಗೋ ಆಗಲಿ ಏನೊಂದು ಇದು ಹೊರಗಡೆ ಅವ್ರ ಕಾರು ಅಂತ ಅನ್ಸೋದೇ ಇಲ್ಲ. ಯಾವುದೋ ಲೋಗೋ ಅವ್ರ ಹೆಸರು ಏನೂ ಹಾಕಿರಲ್ಲ. ಬಟ್ ಕಾರ್ ಅಂತೂ ಪಕ್ಕಾ ಕ್ಲೀನಾಗಿ ಸರ್ವಿಸ್ ಮಾಡಿಸಿ ತಂದು ಕೊಡ್ತಾರೆ. ನೀವೆಲ್ಲಾದರೂ ನಿಮ್ಮ ದೇವಸ್ಥಾನಗಳಿಗೆ, ಇಲ್ಲ ಮದುವೆ ಸಮಾರಂಭಕ್ಕೆ, ಇಲ್ಲ ನಿಮ್ಮ ಮನೆ ದೇವರುಗಳಿಗೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು ಅಂದರೆ ನಿಮಗೆ ಸೆಲ್ಫ್ ಡ್ರೈವ್ ಗೊತ್ತಿದ್ದು, ಡ್ರೈವಿಂಗ್ ಗೊತ್ತಿದ್ದು, DL ಇತ್ತು, ನೀವು ನಿಮ್ಮ ಇಷ್ಟ ಬಂದ ಪ್ಲೇಸ್ಗಳಿಗೆ ನೀವು ಹೋಗಿ ಬರ್ಬೋದು. ಅದು ಹೇಗೆ ಬುಕ್ ಮಾಡೋದು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಕಾಸ್ಟು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೇಸ್ಟೋರಲ್ಲಿ ಅದು ಆ್ಯಪ್ ಇದೆ, ಆ್ಯಪ್ನ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದೆಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇವಾಗ ಯಾಕಿಲ್ಲಪ್ಪ ನಿಂತಿದ್ದೀನಿ ಅಂತಂದರೆ, ಕಾರ್ ಬರುತ್ತೆ, ಅದನ್ನು ರಿಸೀವ್ ಮಾಡ್ಕೊತೀನಿ. ಮತ್ತು ರಿಸೀವ್ ಮಾಡ್ಕೊಬೇಕಾದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಫೈನಲ್ಲಿ ನಮ್ಮ ಕಾರ್ ಬಂತು, ಮನೆಗೆ ತೋರಿಸ್ತೀನಿ. ಅದರ ಅಡ್ಡ ಬರ್ತಿದೆ ಇವರು ಬಂದಿದ್ದಾರೆ. ರಿಸೀವ್ ಮಾಡ್ಕೊಂತೀವಿ ಕಾರು. ನೋಡಿ ಎಲ್ಲೋ ಬೋರ್ಡ್ ಅಂದ್ಬಿಟ್ರೆ ಕಾರ್ ಸೇಮ್ ನಿಮ್ಮ ಕಾರ್ ಥರನೇ ನಮ್ಮ ಸ್ವಂತ. ನೋಡಿ ಡ್ರೈವ್ ಕಾರು. ಓಕೆ, ನಾವು ಕಾರ್ ಹತ್ರ ಮಾತಾಡ್ತೀನಿ. ಸರ್ ಡೋರ್ ಓಪನ್ ಮಾಡಿ. ಗಾಡಿದು ಎಲ್ಲ ಏನೇನು RC ಐತೆ ಎಲ್ಲ ಬುಕ್ ಕೊಡ್ತಾರೆ. ನಿಮ್ಮ ಕಡೆಯಿಂದ ಏನೋ ಆಧಾರ್ ಕಾರ್ಡ್ ಇರಬೇಕು ಮತ್ತು DL ಇರಬೇಕು. ನೋಡಿದ್ರಲ್ಲ ಹಿಂಗೆ ಅವ್ರು ಕಾರ್ ಕೊಡೋಕ್ಕೆ ಮುಂಚೆ ನಮ್ಮದು ಆಧಾರ್ ಕಾರ್ಡು ಮತ್ತು DL ಫೋಟೋ ತೊಗೊತಾರೆ. ಮತ್ತು ಕಾರ್ನ ಸುತ್ತಮುತ್ತ ಅವರು ಒಂದು ಫೋಟೋ ತೊಗೊಂಡು, ಎಲ್ಲ ಫೋಟೋನು ಫ್ರಂಟ್ ಸೈಡು, ಬ್ಯಾಕ್ ಸೈಡು, ಡೋರ್ ಸೈಡು ಎಲ್ಲ ಫೋಟೋಗಳನ್ನ ತಗೊಂಡು ಅವರ ಒಂದು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಿಂಗೆ ಅಪ್ಲೋಡ್ ಮಾಡಿದ್ಮೇಲೆ ಅಂದರೆ ಮತ್ತೆ ನಾವು ಕೊಡುವಾಗ ಹೆಂಗಿತ್ತು ಕಾರು, ಅವ್ರು ಮತ್ತೆ ವಾಪಸ್ ರಿಟರ್ನ್ ಮಾಡಬೇಕು, ಅದೇ ಥರ ಇರಬೇಕು ಅಂತ ಕಾರು ಅವ್ರ ಲೆಕ್ಕಾಚಾರ. ನೋಡಿ ಈಗೆಲ್ಲ ಫೋಟೋ ತಗೊತಾ ಇದ್ದಾರೆ ಕಾರದು. ನೆಕ್ಸ್ಟು ಇವ್ರದ್ದು ಫೋಟೋ ತಗೊಂಡಾದ್ಮೇಲೆ ನೀವು ನಿಮ್ಮ ಫೋನಿಂದ ಕಾರು ಸುತ್ತ ಫೋಟೋ ತಗೋಬೇಕು. ಯಾಕಂದರೆ ಅವರು ಮತ್ತೆ ವಾಪಸ್ ಕೊಟ್ಟಾಗ ಏನಾದರೂ ಸ್ಕ್ರಾಚ್ ಆಗಿತ್ತು ಅದು ಇದು ಅಂದರೆ ನೀವು ತೋರ್ಸೋಕೆ ಬರುತ್ತೆ ನಿಮ್ಮ ಫೋಟೋ. ನೋಡಿರಿ, ನಾವು ಸ್ಟಾರ್ಟಿಂಗ್ ನಿಮ್ಮ ಕಾರ್ ತಗೊಂಡಾಗ ಯಾವುದೇ ರೀತಿ ಸ್ಕ್ರಾಚ್ ಇರಲಿಲ್ಲ, ಇದು ನಾನು ಮಾಡಿದ್ದಲ್ಲ ಸ್ಕ್ರಾಚ್ ಅಂತ. ಆಲ್ರೆಡಿ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿರ್ತವೆ ಸೈಡು, ನೋಡಿ ಕಾಡ್ತಾ ಇದ್ದಿಲ್ಲ ಇಲ್ಲಿ. ಮತ್ತು ಇದು ನೀವು ಮುಂಚೆ ಫೋಟೋ ತಗೊಂಡಿಲ್ಲ ಅಂದರೆ ನೀವು ಸ್ಕ್ರಾಚ್ ಮಾಡಿದ್ರೆ ಏನಾದ್ರು ಥರ ಲೆಕ್ಕ ಬರುತ್ತೆ. ನೋಡಿ ಇಲ್ಲೂ ಒಂದು ಲೇಟಾಗಿದೆ. ಅದಕ್ಕೆ ನೀವು ನಿಮ್ಮ ಫೋನಿಂದ ಸುತ್ತಮುತ್ತ ಒಂದು 10 ಫೋಟೋ ತಗೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ಸ್ಟಾರ್ಟಿಂಗು ಸುಮಾರು 1,000 ರೂಪಾಯಿ ಅಡ್ವಾನ್ಸ್ ಕಟ್ಸ್ಕೊಂಡಿರ್ತಾರೆ. ಯಾಕಂದರೆ ಡ್ಯಾಮೇಜ್ ಏನಾದರೂ ಆದರೆ ಅದನ್ನು ಕಟ್ಕೊಳಿಸ್ಕೊಳಕ್ಕೆ. ಹಾಂ, ಓಕೆ. ಸೊ ಫೈನಲಿ ನಮಗೆ ಕಾರ್ ಸಿಕ್ತು. ಇವಾಗ ಇನ್ಮೇಲಿಂದ ಈ ಕಾರು ನಮ್ಮದೇ. ನಾವು ಇಷ್ಟ ಬಂದ ಕಡೆ ಹೋಗ್ಬೋದು, ಬಟ್ ಎಲ್ಲಿವರೆಗೂ ಟೈಮ್ ಕೊಟ್ಟಿದ್ರೆ ಅಲ್ಲಿವರೆಗೂ ಮಾತ್ರ ಇಷ್ಟ ಬಂದ ಕಡೆ ಹೋಗ್ಬೋದು, ಸುತ್ತಾಡ್ಕೊಂಡು ಬರ್ಬೋದು. ಇದು ಸೆಕೆಂಡ್ ಟೈಮ್ ನಾನು ಈ ಕಾರ್ ಓಡಿಸ್ತಾ ಇರೋದು, ಅಂದರೆ ರೇವ್ ಕಾರ್ ಓಡಿಸ್ತಾ ಇರೋದು. ಓಡಿಸಿ ಎಕ್ಸ್ಪೀರಿಯೆನ್ಸ್ನ ಅಂತ ಹೇಳ್ತೀನಿ. ನಾವು ನಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ REVV ರೇವ್ ಸೆಲ್ಫ್ ಡ್ರೈವ್ ಕಾರ್ ಅಂತ ಟೈಪ್ ಮಾಡಿದ್ರೆ
ನಿಮಗೆ ಈ ಆ್ಯಪ್ ಓಪನ್ ಆಗುತ್ತೆ, ಹೈಯೆಸ್ಟ್ ರೇಟೆಡ್ ಸೆಲ್ಫ್ ಡ್ರೈವ್ ಕಾರ್ ಅಂತ. ಇಲ್ಲಿ ಮೊದಲು ನೀವು ಆ್ಯಪ್ ಓಪನ್ ಆದಾಗ 2 ಆಪ್ಷನ್ ಕಾಣುತ್ತೆ, ಒಂದು ರೆಂಟಲ್ಸು, ಇನ್ನೊಂದು ಸಬ್ಸ್ಕ್ರಿಪ್ಷನ್ ಅಂತ. ನಮಗೆ ಈಗ ರೆಂಟಲ್ಸ್, ಯಾಕಂದರೆ ನಾವು 2-3 ದಿನ ಅಥವಾ ಒಂದು ವಾರ ನಾವು ತೊಗೊಂಡೋಗೋರು ಕಾರ್ನ, ನಾವು ರೆಂಟಲ್ಸ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಕೆಲವರು ತಿಂಗಳಾನುಗಟ್ಟಲೆ ಅಥವಾ ವರ್ಷಕ್ಕೆ ಕಾರನ್ನ ಬಾಡಿಗೆಗೆ ತಗೊತಾರೆ, ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ನು 2 ಇದು ಕಾಣುತ್ತೆ. ಈಗ ನಮಗೆ ರೆಂಟಲ್ಸ್ ನಾವು ಸ್ವಲ್ಪ ದಿನಕ್ಕೆ ತಗೊಳ್ಳೋಣ, 2 ದಿನಕ್ಕೆ ನಾನು ಕಾರನ್ನು ತಗೊಂಡು ಹೋಗ್ತೀನಿ. ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಸೆಲ್ಫ್ ಡ್ರೈವ್, ಪಕ್ಕದಲ್ಲಿ ವಿತ್ ಡ್ರೈವರ್. ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದು ನಿಮಗೆ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ನೀವು ಸೆಲ್ಫ್ ಡ್ರೈವ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನಮಗೆ ಡ್ರೈವಿಂಗ್ ಬರೋಲ್ಲ, ನಮಗೆ ಡ್ರೈವರ್ ಬೇಕು ಅಂದರೆ ಅವರೇ ಡ್ರೈವರ್ ಕಳಿಸ್ಕೊಡ್ತಾರೆ, ನೀವು ವಿತ್ ಡ್ರೈವರ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ನನಗೆ ಕಾರನ್ನು ಓಡಿಸೋಕೆ ಬರುತ್ತೆ, ಹಾಗಾಗಿ ನಾನು ಸೆಲ್ಫ್ ಡ್ರೈವ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡೆ. ಇವಾಗ ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ, ಅದು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲ್ಫ್ ಡ್ರೈವ್ ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸಿಟಿ 2ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಸಿಟಿ. ಇಲ್ಲಿ ನಿಮ್ಗೆ ಯಾವಾಗ ಬೇಕೋ ಆ ಸಿಟಿ ನೀವು ಕ್ಲಿಕ್ ಮಾಡ್ಕೋಬೋದು. ಅಹಮದಾಬಾದ್, ಭುವನೇಶ್ವರ್, ಚಂಡೀಗಢ, ಚೆನ್ನೈ, ಬೆಂಗಳೂರು, ಯಾವಾಗ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸರ್ಚ್ ಮಾಡ್ಬೋದು ನೀವು. ಅಂದರೆ ಕೆಲವೊಂದು ಸಿಟಿಗಳು ಮಾತ್ರ ಅವೈಲಬಲ್ ಇದೆ, ಎಲ್ಲ ಸಿಟಿಗಳಲ್ಲೂ ಇಲ್ಲ. ಕೆಲವೊಂದು ಮೇನ್ ಸಿಟಿಗಳಲ್ಲಿ ಮಾತ್ರ ಇದು ರೇವ್ ಕಾರ್ ನಿಮಗೆ ಅವೈಲಬಲ್ ಇದೆ. ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮೈಸೂರು ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಸ್ಟಾರ್ಟ್ ಡೇಟು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನಾನು ಜನವರಿ 30ನೇ ತಾರೀಕು ನಾನು ಕಾರನ್ನು ತಗೊತಾ ಇದ್ದೀನಿ. ಆ ಡೇಟ್ ಕ್ಲಿಕ್ ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ಕ್ಲಿಕ್ ಮಾಡೋಣ. ಬೆಳಗ್ಗೆ 6 ಗಂಟೆಗೆ ನಾನು ಕಾರ್ ಬೇಕು. ಮತ್ತು ಇನ್ ಡೇಟ್ ಅಂತ ಒಂದಿದೆ, ಅಂದರೆ ಕಾರನ್ನು ವಾಪಸ್ ಕೊಡೋ ಅಂಥ ಡೇಟು, ಅದನ್ನು ಕ್ಲಿಕ್ ಮಾಡಿಬಿಟ್ಟು 31ನೇ ತಾರೀಕು ನಾನು ಅದೇ ಸಾಯಂಕಾಲ 6 ಗಂಟೆಗೆ ಕಾರನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಡ್ಯೂರೇಷನ್ ಒಂದು ದಿನ ಆಯಿತು. ಸರ್ಚ್ ಅಂತ ಕೊಟ್ಟ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಕಾರ್ ಲಿಸ್ಟ್ ತೋರಿಸ್ತು ನಿಮಗೆ, ಯಾವ ಕಾರ್ಸ್ ಅವೈಲಬಲ್ ಇದೆ ಅಂತ ನೋಡಿ. ಸ್ಯಾಂಟ್ರೋ, ಆಟೋಮೆಟಿಕ್ಕು, ಸ್ವಿಫ್ಟು, ಬೆಲಾನೋ. ಆಮೇಲೆ ಕೆಳಗಡೆ ನೋಡಿ ಸೋಲ್ಡ್ ಔಟ್ ಅಂತ ಆದರೆ ಇವೆಲ್ಲ ಆ ದಿನಗಳಲ್ಲಿ ಇಷ್ಟು ಕಾರ್ ಇದ್ದಾವೆ. ಇವೆಲ್ಲ ಆ ದಿನಗಳಲ್ಲಿ 30-31ನೇ ತಾರೀಕು ಎಲ್ಲ ಸೋಲ್ಡ್ ಆಗಿದೆ. ಆ ದಿನಗಳಲ್ಲಿ ಈ ಕಾರ್ಗಳೆಲ್ಲ ಸೋಲ್ಡ್ ಆಗಿದೆ, ಹಾಗಾಗಿ ಇವು ನಮಗೆ ಸಿಗಲ್ಲ. ಇವಾಗ ಏನು ಮಾಡಬೇಕು, ಫಸ್ಟು ಇಲ್ಲಿ ನೋಡಿ ಕಾಣ್ತಾ ಇದೆ, ಇಲ್ಲಿ ಮೇಲೆ ಆಪ್ಷನ್ ಶಾರ್ಟ್ ಇದೆ, ಅಂದರೆ ಪ್ರೈಸು ಲೋ ಟು ಹೈ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಕಡಿಮೆ ಪ್ರೈಸಿಂದ ಜಾಸ್ತಿ ಹೋಗೋ ಅಂಥದ್ದು ಮೇಲ್ಗಡೆಗೆ ಕಾರ್ಗಳು, ಅದನ್ನು ಕ್ಲಿಕ್ ಮಾಡ್ಕೊಂಡು. ಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ, 7 ಸೀಟರ್ ಅಂತ, 7 ಸೀಟರ್ ಇಡ ಅಂತ ಕಾರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಮಗೆ ಅದು ಬೇಡ ಸದ್ಯಕ್ಕೆ. ಇಲ್ಲಿ ನೋಡಿ ಕೆಳಗಡೆ ಬನ್ನಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಾ, 240 ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗು, 360 ಕೊಟ್ಟಿದ್ದಾರೆ, 480 ಕೊಟ್ಟಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಆಪ್ಷನ್ನು ವಿತ್ ಫ್ಯೂಯಲ್ಲು ಮತ್ತು ಇನ್ನೊಂದು ವಿತೌಟ್ ಫ್ಯೂಯಲ್ಲು. ಇವಾಗ ನೀವು ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಿ, ಎಷ್ಟು ದೂರ ಹೋಗ್ತಿದ್ದೀರಿ ಅನ್ನೋದು ನೀವು ಒಂದು ಅಂದಾಜು ಮಾಡ್ಕೋಬೇಕು. ಕಿಲೋಮೀಟ್ರಲ್ಲಿ ನೀವು ಅಂದಾಜು ಮಾಡ್ಕೊಂಡಾಗ ನಂದು ಒಂದು 200 ಕಿಲೋಮೀಟ್ರ್ ಅಂದರೆ ನಾನು 240 ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅದಕ್ಕಿಂತ ಹೆಚ್ಚಾಗುತ್ತೆ ಅನ್ನೋದಾದರೆ 360 ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಾನು ನೋಡಿ ಇವಾಗ 360 ಸೆಲೆಕ್ಟ್ ಮಾಡ್ಕೊಂಡ, 360 ಕಿಲೋಮೀಟ್ರಿಗೆ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ವಿತೌಟ್ ಫ್ಯೂಯಲ್ಲು ಅಂದರೆ ಪೆಟ್ರೋಲ್ ಇಲ್ಲದೆ, ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೇ ನಾವೇ ಡೀಸೆಲ್ ಹಾಕ್ಕೊಂಡು ಪೆಟ್ರೋಲ್ ಹಾಕಿ ಓಡಿಸ್ತೀವಿ. ನಿಮ್ಮದು ಕಾರ್ ಮಾತ್ರ ಕೊಡಿ ಅಂತ ತಗೊಂಡಾಗ 360 ಕಿಲೋಮೀಟ್ರಿಗೆ ತೋರಿಸ್ತಾ ಇದೆ ನೋಡಿ. ಸ್ಯಾಂಟ್ರೋ ಆಟೋಮೆಟಿಕ್ ಎಷ್ಟು ತೋರಿಸ್ತಾ ಇದೆ, 2318 ರೂಪಾಯಿ ತೋರಿಸ್ತಾ ಇದೆ. ಸ್ವಿಫ್ಟು 2574, ಅದೇ ರೀತಿ ಬೆಲಾನೋ 3000, ಈ ರೀತಿ ತೋರಿಸ್ತಾ ಇದೆ. ಅದೇ ಆಪ್ಷನ್ ಚೇಂಜ್ ಮಾಡಿ, ಇದು ನೋಡಿ ವಿತೌಟ್ ಫ್ಯೂಯಲ್ ಇತ್ತಲ್ಲ, ವಿತ್ ಫ್ಯೂಯಲ್ ಮಾಡಿ. ಆವಾಗ ಜಾಸ್ತಿ ಆಗುತ್ತೆ, ಯಾಕಂದರೆ ಪೆಟ್ರೋಲು ಡೀಸೆಲ್ ಅವರೇ ಕೊಡೋದ್ರಿಂದ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸ್ಯಾಂಟ್ರೋ ಆಟೋಮೆಟಿಕ್ ಆವಾಗ 2000 ಚಿಲ್ಲರೆ ಇದ್ದಿದ್ದು ಇವಾಗ 4000 ಚಿಲ್ಲರೆ ಆಯಿತು. ಹಿಂಗೆ ನಿಮಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ವಿತ್ ಫ್ಯೂಯಲ್ ಹಾಕಿಸ್ತು ಅಂತಂದರೆ ನೀವು ಎಷ್ಟು ಖರ್ಚು ಮಾಡಿರ್ತೀರೋ ಅಷ್ಟನ್ನು ಮಾತ್ರ ತೊಗೊತಾರೆ. ಇನ್ನು ಉಳಿದಿರೋಂಥ ಎಕ್ಸ್ಟ್ರಾ ಫ್ಯೂಯಲ್ಗೆ ಅವರು ಅಮೌಂಟ್ ನಿಮಗೆ ವಾಪಸ್ ರಿಫಂಡ್ ಮಾಡ್ತಾರೆ. ಸ್ಟಾರ್ಟಿಂಗು ಕಾರ್ ಪಾಯಿಂಟ್ ಕೌಂಟ್ ಮಾಡ್ಕೊತಾರೆ ಮತ್ತು ಕಿಲೋಮೀಟ್ರ್ ಕೌಂಟ್ ಮಾಡ್ಕೊತಾರೆ. ಅದ್ರ ಮೇಲೆ ಅವ್ರು ಲೆಕ್ಕಾಚಾರ ಮಾಡಿ ನೀವು ಹಾಕ್ಸಿರೋ ಫ್ಯೂಯಲ್ ಇರೋ ಜಾಸ್ತಿ ಇತ್ತು, ನೀವು ಎಕ್ಸ್ಟ್ರಾ ಕಿಲೋಮೀಟ್ರ್ ಉಳಿದಿತ್ತು ಅನ್ನೋದಾದರೆ ಅದನ್ನು ನಿಮಗೆ ವಾಪಸ್ ಅವರು ರಿಫಂಡ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಇವಾಗ ನಾನು ಸ್ಯಾಂಟ್ರೋ ಆಟೋಮೆಟಿಕ್ ಕಾರ್ನೇ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಮಾಡ್ಕೊಂಡೆ ಅಲ್ವಾ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಕಾರು 360 ಕಿಲೋಮೀಟ್ರ್ ಇನ್ಕ್ಲೂಡೆಡ್ ವಿತ್ ಫ್ಯೂಯಲ್, ಅಂದರೆ ಅದನ್ನು ಫ್ಯೂಯಲ್ಲು ಸೇರಿಸಿ ಅವರು ಚಾರ್ಜ್ ಮಾಡಿರೋದು ಅವರೇ ಹಾಕಿಸ್ಕೊಡ್ತಾರೆ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ. ಲೊಕೇಶನ್ ಮೈಸೂರು ಅಂತ ತೋರಿಸ್ತಾ ಇದೆ ನೋಡಿ. ಸ್ಟಾರ್ಟ್ ಡೇಟ್ ಕಾಣ್ತಾ ಇದೆ ಕೆಳಗಡೆ. ನೆಕ್ಸ್ಟ್ ನೋಡಿ ಇನ್ನೊಂದು ಆಪ್ಷನ್ ಇಲ್ಲಿ ಅಡ್ರೆಸ್ ಸೆಲೆಕ್ಟ್ ಮಾಡಬೇಕು, ಯಾಕಂದರೆ ಅವರು ನಿಮಗೆ ಕಾರ್ ತಂದು ಕೊಡ್ತಾರೆ ಬೆಳಗ್ಗೆ 6 ಗಂಟೆ. ಆ ಟೈಮ್ಗೆ ಅವರು ನಮಗೆ ಒಂದು ಲೊಕೇಶನ್ಗೆ ಕಾರ್ ತಂದು ಕೊಡ್ತಾರೆ. ಆ ಲೊಕೇಶನ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ, ಗೂಗಲ್ ಮ್ಯಾಪ್ ಥರ ತೋರಿಸುತ್ತೆ. ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಅದನ್ನು ಪಿನ್ ಮಾಡ್ಕೊಬೋದು. ಪಿನ್ ಮಾಡಿಕೊಂಡ್ರೆ ಕನ್ಫರ್ಮ್ ಲೊಕೇಶನ್ ಕೊಟ್ಟರೆ ಆ ಲೊಕೇಶನ್ನು ಅಡ್ರೆಸ್ ಇಲ್ಲಿ ಬರುತ್ತೆ, ಶ್ರೀರಾಮ್ಪುರ ಮೈಸೂರು ಅಂತ. ಓಕೆ. ಅದೇ ರೀತಿ ಎರಡನೇ ಆಪ್ಷನ್ನು 31ನೇ ತಾರೀಕು ನಾನು ಕಾರ್ನ ವಾಪಸ್ ಕೊಡ್ತಾ ಇದ್ದೀನಿ ಆ ಟೈಮಲ್ಲಿ. ಆವಾಗ ಇಲ್ಲಿ ಆಪ್ಷನ್ ಇದೆ ನೋಡಿ, ಡಿಫ್ರೆಂಟ್ ರಿಟರ್ನ್ ಲೊಕೇಶನ್ ಅಂತ ಏನಾದ್ರು ಇದ್ದರೆ ನಾವು ಬೇರೆ ಅಡ್ರೆಸ್ ಹಾಕಬೇಕು. ಇಲ್ಲ ಸೇಮ್ ಅದೇ ಲೊಕೇಶನ್ಗೆ, ಯಾವ ಲೊಕೇಶನಲ್ಲಿ ನಾವು ಕಾರ್ ತಗೊಂಡ್ವಿ ಅದೇ ಲೊಕೇಶನ್ಗೆ ವಾಪಸ್ ಬಿಡ್ತೀವಿ ಅನ್ನೋದಾದರೆ ಸೇಮ್ ಅದೇ ಅಡ್ರೆಸ್ ಮೇಲಾಗಿದೆ, ಅದೇ ಅದು ಕಾಪಿ ಆಗುತ್ತೆ.
ನೀವು ಯಾವ ಸಿಟಿಲಿ ನೀವು ಕಾರನ್ನು ತಗೋತಾ ಇದ್ದೀರಿ ಆ ಸಿಟಿಯ ಸುತ್ತಮುತ್ತ ಮಾತ್ರ ನೀವು ಕಾರನ್ನು ತಗೊಳ್ಳೋದಾಗಲಿ ಮತ್ತು ವಾಪಸ್ ಕೊಡೋದಾಗಲಿ ಅಡ್ರೆಸ್ ಇರುತ್ತೆ, ಬೇರೆ ಕಡೆ ಸಿಟಿಯಿಂದ ಆಚೆ ಬರೋಲ್ಲ. ಇದಾದಮೇಲೆ ಕೊನೆಗೆ ಪ್ರೈಸ್ ಲಿಸ್ಟ್ ತೋರಿಸುತ್ತೆ ಎಷ್ಟೆಷ್ಟಾಗಿದೆ ಅಂತ. ಇಲ್ಲಿ ನೋಡಿ, ಬೇಸ್ ಪ್ರೈಸ್ ಬಂತು 4467. ಡೆಲಿವರಿ ಮತ್ತು ಪಿಕಪ್ ಚಾರ್ಜ್ ಅಂದರೆ ಅವ್ರ ಕಾರ್ ನಿಮಗೆ ತಂದು ಕೊಡೋಕ್ಕೆ ಮತ್ತು ವಾಪಸ್ ತಗೊಂಡು ಹೋಗೋಕ್ಕೆ ಅದಕ್ಕೆ ಅಂತಲೇ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೋಟಲ್ ಆಗಿ 4967 ರೂಪಾಯಿ. ಇದು ನಿಮ್ಮದು ಕಿಲೋಮೀಟ್ರ್ ಮೇಲೆ ವೇರಿಯೇಷನ್ ಆಗುತ್ತೆ, ಎಷ್ಟು ಕಿಲೋಮೀಟ್ರ್ ತೊಗೊಂಡಿದ್ದೀರಿ ಅದ್ರ ಮೇಲೆ. ನೀವು ಟ್ರಿಪ್ನ ಬುಕ್ ಮಾಡೋಕ್ಕೆ ಮುಂಚೆ ಕರೆಕ್ಟಾಗಿ ನಾವು ಎಷ್ಟು ದಿನ ಹೋಗ್ತೀವಿ, ಎಷ್ಟು ಗಂಟೆ ಆಗುತ್ತೆ ಮತ್ತು ಯಾವ ಟೈಮಿಗೆ ನಾವು ಕರೆಕ್ಟಾಗಿ ತಂದು ಕಾರ್ನ ವಾಪಸ್ ಕೊಡ್ತೀವಿ ಅದನ್ನೆಲ್ಲ ನೀವು ಕನ್ಫರ್ಮ್ ಮಾಡಿಕೊಂಡು ಡೇಟ್ಗಳನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ಬುಕ್ ಮಾಡಬೇಕು. ಇನ್ ಕೇಸ್ ಅದೇನಾದರೂ ಮತ್ತೆ ಚೇಂಜ್ ಆಯಿತು ಅಂತಂದರೆ ಮಾಡಿಫಿಕೇಷನ್ ಆಪ್ಷನ್ ಇದೆ, ಚೇಂಜ್ ಮಾಡ್ಕೋಬೋದು. ಆದರೆ ಪ್ರತಿಯೊಂದು ಮಾಡಿಫಿಕೇಷನ್ಗೆ ಅವರು 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನು ನೀವು ಪೇ ಮಾಡಿ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಯೋಚನೆ ಮಾಡಿ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಈ ಕಾರನ್ನು ಬುಕ್ ಮಾಡಿ ಆಮೇಲೆ ನೀವು ಚೇಂಜ್ ಮಾಡ್ತೀವಿ ಅಂತಂದರೆ 500 ರೂಪೀಸ್ ಚಾರ್ಜ್ ಆಗ್ತಾರೆ. ಇಲ್ಲಿ ಕೊನೆ ಆಪ್ಷನ್ ಕಾಣುತ್ತೆ, ಪೇ 1000 ನೌ ಬ್ಯಾಲೆನ್ಸ್ ಆನ್ ಡೆಲಿವರಿ. ಅಂದರೆ ನೀವು ಇವಾಗ ಬುಕ್ ಮಾಡೋಕ್ಕೆ ಮುಂಚೆ 1000 ಕಟ್ಟಬೇಕು. ಆಮೇಲೆ ಉಳಿದಿರೋ ಅಮೌಂಟನ್ನು ನೀವು ಕಾರ್ ಡೆಲಿವರಿ ತಗೊತೀರಲ್ಲ ಆವಾಗ ಕಟ್ಟಬೇಕು ಅವ್ರಿಗೆ. ಅವರು ನಿಮ್ಮದು ಒರಿಜಿನಲ್ ಡಿ ಎಲ್ ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ನ ನೋಡಿ ನಿಮಗೆ ಕಾರ್ ಕೀನ ಕೊಡ್ತಾರೆ. ಇಲ್ಲ ಅಂದರೆ ಎರಡನೇ ಆಪ್ಷನ್ ಇಲ್ಲೊಂದಿದೆ ನೋಡಿ, ಪೇ 4967. ಅಂದರೆ ಇವಾಗಲೇ ಪೂರ್ತಿ ನಾವು ಪೇ ಮಾಡ್ಬೋದು. ಇಲ್ಲ ಇವಾಗ 1000 ಕಟ್ಟಿ ಉಳಿಕೆ ಅಮೌಂಟನ್ನು ನಾವು ಕಾರ್ ಡೆಲಿವರಿ ತಗೊತೀವಲ್ಲ ಆವಾಗಲೂ ಕಟ್ಬೋದು. ಈ ರೀತಿಯಾಗಿ ನಾವು ಸೆಲ್ಫ್ ಡ್ರೈವ್ ಕಾರ್ನ ಬುಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಫೈನಲಿ ಕಾರ್ನ ವಾಪಸ್ ಕೊಡ್ತಾ ಇದ್ದೀವಿ. ನಮ್ಮ ಈ ಜರ್ನಿ ಮಧ್ಯೆ ಯಾವುದೇ ರೀತಿಯ ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ನಮಗೆ ಕಾಣಿಸ್ತಿಲ್ಲ. ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಬಂದ್ವಿ. ಸೊ ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂದರೆ ನೀವು ಈ ಥರದ ಸೆಲ್ಫ್ ಡ್ರೈವ್ ಕಾರ್ನ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.